ಇಡೀ ಜಾಗತಿಕ ಇಂಧನ ಮಾರುಕಟ್ಟೆಯನ್ನ ಅಲುಗಾಡಿಸಬಹುದಾದ ಸುದ್ದಿ ದುಬೈನಿಂದ ಬಂದಿದೆ. ಒಪೆಕ್ ಮತ್ತು ಒಪೆಕ್ ಪ್ಲಸ್ನಿಂದ ಯುಎಇ ಹೊರ ಹೋಗ್ತಿರೋದಾಗಿ ಘೋಷಣೆ ಮಾಡಿದೆ. ಒಪೆಕ್ ಪ್ರಮುಖ ತೈಲ ಉತ್ಪಾದಕ ಮತ್ತು ರಫ್ತು ಮಾಡುವ ದೇಶಗಳ ಅಂತಾರಾಷ್ಟ್ರೀಯ ಸಂಘಟನೆ. ಸೌದಿ ಅರೇಬಿಯಾ, ಇರಾಕ್, ಇರಾನ್, ಕುವೈತ್, ವೆನಿಜುವೆಲಾ ಸೇರಿದಂತೆ ಪ್ರಸ್ತುತ 12 ಸದಸ್ಯ ರಾಷ್ಟ್ರಗಳನ್ನು ಹೊಂದಿರುವ ಇದು ಜಾಗತಿಕ ತೈಲ ಮಾರುಕಟ್ಟೆಯಲ್ಲಿನ ಪೂರೈಕೆ ಮತ್ತು ಬೆಲೆಗಳನ್ನು ನಿಯಂತ್ರಿಸುತ್ತೆ. ಒಪೆಕ್ ಪ್ಲಸ್ ರಷ್ಯಾ ಮತ್ತಿತರ ತೈಲ ಉತ್ಪಾದಕ ರಾಷ್ಟ್ರಗಳು ಸೇರಿರುವ ಒಕ್ಕೂಟವಾಗಿದೆ. ಇದು ಜಾಗತಿಕ ತೈಲ ಪೂರೈಕೆಯ ಸುಮಾರು 41% ನಿಯಂತ್ರಿಸುತ್ತೆ. ಈಗ ಯುಎಇ ಇವೆರಡರಿಂದಲೂ ಹಿಂದೆ ಸರಿತಾ ಇದೆ. ಜಾಗತಿಕ ತೈಲ ಬೆಲೆಗಳನ್ನು ಸ್ಥಿರಗೊಳಿಸುವಲ್ಲಿ ಒಪೆಕ್ನ ಪಾತ್ರವನ್ನ ಟ್ರಂಪ್ ಹಿಂದಿನಿಂದಲೂ ಟೀಕಿಸ್ತಾ ಬಂದಿದ್ದಾರೆ. ಈಗ ಇರಾನ್ ವಿರುದ್ಧದ ಯುದ್ಧ ಯುಎಇ ಇಂತಹ ನಿರ್ಧಾರವನ್ನು ತೆಗೆದುಕೊಳ್ಳುವಂತೆ ಮಾಡಿದೆ. 1967ರಿಂದ ಅಂದರೆ ಸುಮಾರು 60 ವರ್ಷಗಳಿಂದ ಯುಎಇ ಒಪೆಕ್ನ ಸದಸ್ಯ ರಾಷ್ಟ್ರವಾಗಿದೆ. ಇದು ವಿಶ್ವದ 7ನೇ ಅತಿದೊಡ್ಡ ತೈಲ ಉತ್ಪಾದಕ ರಾಷ್ಟ್ರ. ಒಪೆಕ್ನಲ್ಲಿ ಸೌದಿ ಅರೇಬಿಯಾ ಮತ್ತು ಇರಾಕ್ ನಂತರ ಯುಎಇ 3ನೇ ಅತಿದೊಡ್ಡ ಉತ್ಪಾದಕ ರಾಷ್ಟ್ರ ಅಂತ ಪರಿಗಣಿಸಲಾಗಿತ್ತು. ಹಾಗಿರುವಾಗ ಅಂತಹ ದೇಶ ಈ ಗುಂಪನ್ನು ತೊರಿತಾ ಇದ್ರೆ ಪರಿಣಾಮ ಏನಾಗಬಹುದು? ಆದರೆ ವಿಶ್ಲೇಷಣೆಗಳು ಹೇಳುವಂತೆ ಈ ನಿರ್ಧಾರದ ಹಿಂದೆ ಇರೋದು ತೈಲದ ವಿಷಯ ಮಾತ್ರವಲ್ಲ. ಇರಾನ್ನೊಂದಿಗೆ ನಡೀತಿರುವ ಯುದ್ಧ, ಯುಎಸ್ನ ಒತ್ತಡ ಮತ್ತು ಸೌದಿ ಅರೇಬಿಯಾ ಮತ್ತು ಯುಎಇ ನಡುವಿನ ಸಂಬಂಧದಲ್ಲಿನ ಬಿರುಕು ಇದರ ಹಿಂದಿದೆ. 1960ರಲ್ಲಿ ಬಾಗ್ದಾದ್ನಲ್ಲಿ 5 ದೇಶಗಳು ಒಟ್ಟಾಗಿ ಒಪೆಕ್ ಅನ್ನು ರಚಿಸಿದ್ವು. ಇರಾಕ್, ಇರಾನ್, ಕುವೈತ್, ಸೌದಿ ಅರೇಬಿಯಾ ಮತ್ತು ವೆನಿಜುವೆಲಾ ಭಾಗಿಯಾಗಿದ್ವು. ತೈಲ ಬೆಲೆಗಳು, ಹೊರತೆಗೆಯಬೇಕಾದ ತೈಲದ ಪ್ರಮಾಣ ಮತ್ತು ಉತ್ಪಾದಿಸಬೇಕಾದ ಪ್ರಮಾಣವನ್ನು ನಿಯಂತ್ರಿಸೋದು ಅದರ ಗುರಿಯಾಗಿತ್ತು. ಈ ನಿರ್ಧಾರಗಳನ್ನು ಪ್ರಮುಖ ಯುಎಸ್ ಮತ್ತು ಯುರೋಪಿಯನ್ ನಿಗಮಗಳ ಕೈಯಿಂದ ಹೊರತರುವ ಗುರಿಯನ್ನ ಅದು ಹೊಂದಿತ್ತು. ಯುಎಇ 1967ರಲ್ಲಿ ಸೇರ್ತು. ಇಂದು ಒಪೆಕ್ 12 ದೇಶಗಳನ್ನು ಒಳಗೊಂಡಿದೆ ಮತ್ತು ಈ ಗುಂಪು ವಿಶ್ವದ ತೈಲದ ಸರಿಸುಮಾರು 38% ಉತ್ಪಾದಿಸುತ್ತೆ. ಇನ್ನು ಒಪೆಕ್ ಪ್ಲಸ್ ಬೆಲೆಗಳು ಕುಸಿಯದಂತೆ ಅಥವಾ ಹೆಚ್ಚು ಏರಿಕೆಯಾಗದಂತೆ ನೋಡುತ್ತೆ. ಜಗತ್ತಿಗೆ ಎಷ್ಟು ತೈಲವನ್ನ ಮಾರಾಟ ಮಾಡಬೇಕು ಅಂತ ಈ ಗುಂಪು ಜಂಟಿಯಾಗಿ ನಿರ್ಧರಿಸುತ್ತೆ. ಯುಎಇ ಈಗ ಈ ದೇಶಗಳೊಂದಿಗೆ ಸಂಬಂಧ ಮುರಿಯಲು ನಿರ್ಧರಿಸಿದೆ. ಯುಎಇ ಇಂಧನ ಸಚಿವ ಸುಹೈಲ್ ಅಲ್ ಮಜ್ರೂಯಿ ವಲಯದ ನೀತಿ ಮತ್ತು ದೀರ್ಘಕಾಲೀನ ಮಾರುಕಟ್ಟೆ ಮೂಲಭೂತ ಅಂಶಗಳಿಗೆ ಅನುಗುಣವಾಗಿ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಅಂತ ಹೇಳಿದ್ದಾರೆ. ವರದಿಗಳ ಪ್ರಕಾರ ಯುಎಇ ಇದೇ ಮೇ 1ರಿಂದ ಈ 2 ಸಂಘಟನೆಗಳಿಂದ ಹೊರಗೆ ಹೋಗ್ತಾ ಇದೆ. ಯುಎಇ ಈ ನಿರ್ಧಾರ ತೆಗೆದುಕೊಂಡಿದ್ದರ ಹಿಂದೆ 3 ಕಾರಣಗಳನ್ನು ಗುರುತಿಸಲಾಗಿದೆ. ಮೊದಲನೇದು ಉತ್ಪಾದನಾ ಕೋಟಾಗಳ ಕುರಿತಾದ ವಿವಾದ. ಒಪೆಕ್ನಲ್ಲಿ ಪ್ರತಿ ದೇಶಕ್ಕೂ ಒಂದು ಕೋಟಾ ನೀಡಲಾಗುತ್ತೆ. ಅಂದರೆ ದಿನಕ್ಕೆ ನಿಗದಿತ ಬ್ಯಾರೆಲ್ಗಳ ತೈಲವನ್ನ ಮಾತ್ರ ಹೊರತೆಗೆಯಬಹುದು. ಯುಎಇ ಸಾಮರ್ಥ್ಯ ದಿನಕ್ಕೆ 4 ಮಿಲಿಯನ್ ಬ್ಯಾರೆಲ್ಗಳಿಗಿಂತ ಹೆಚ್ಚು. ಆದರೆ ಒಪೆಕ್ನ ಕೋಟಾ ವ್ಯವಸ್ಥೆ ಅದನ್ನು ಸುಮಾರು 3 ಮಿಲಿಯನ್ ಬ್ಯಾರೆಲ್ಗಳಿಗೆ ಸೀಮಿತಗೊಳಿಸುತ್ತೆ. ಯುಎಇನ ಸರ್ಕಾರಿ ಸ್ವಾಮ್ಯದ ತೈಲ ಕಂಪನಿ ಎಡಿಎನ್ಒಸಿ 2027ರ ವೇಳೆಗೆ ತನ್ನ ಉತ್ಪಾದನಾ ಸಾಮರ್ಥ್ಯವನ್ನ ದಿನಕ್ಕೆ 5 ಮಿಲಿಯನ್ ಬ್ಯಾರೆಲ್ಗಳಿಗೆ ಹೆಚ್ಚಿಸೋಕೆ ಯೋಜಿಸಿದೆ. 5 ಮಿಲಿಯನ್ ಬ್ಯಾರೆಲ್ಗಳ ಸಾಮರ್ಥ್ಯಕ್ಕೆ ಹೆಚ್ಚಿಸಲು ಸಾಧ್ಯವಿರುವಾಗ ಒಪೆಕ್ 3 ಮಿಲಿಯನ್ ಬ್ಯಾರೆಲ್ಗಳಿಗೆ ನಿರ್ಬಂಧಿಸಿದ್ರೆ ಸಾಮರ್ಥ್ಯದ ಅರ್ಧಕ್ಕಿಂತ ಹೆಚ್ಚು ನಿಷ್ಕ್ರಿಯವಾಗುತ್ತೆ. ಈ ವಿಷಯದಲ್ಲಿ ಯುಎಇ ಮತ್ತು ಸೌದಿ ಅರೇಬಿಯಾ ನಡುವೆ ಹಲವು ವರ್ಷಗಳಿಂದ ಉದ್ವಿಗ್ನತೆ ಇದೆ. ಇನ್ನೊಂದು ಕಾರಣ ಅಂದ್ರೆ ಇರಾನ್ ಯುದ್ಧ ಮತ್ತು ಹಾರ್ಮುಜ್ ಬಿಕ್ಕಟ್ಟು. ಕಳೆದ 2 ತಿಂಗಳುಗಳಿಂದ ಗಲ್ಫ್ ತೈಲವನ್ನ ಸರಿಯಾಗಿ ಹೊರತೆಗೆಯೋಕೆ ಸಾಧ್ಯವಾಗ್ತಿಲ್ಲ. ಕುವೈತ್, ಇರಾಕ್, ಸೌದಿ ಅರೇಬಿಯಾ ಮತ್ತು ಯುಎಇಗಳ ಉತ್ಪಾದನೆ ಕುಸಿದಿದೆ. ಏಪ್ರಿಲ್ನಲ್ಲಿ ಗಲ್ಫ್ ದೇಶಗಳು ಒಟ್ಟಾಗಿ ದಿನಕ್ಕೆ ಸುಮಾರು 9 ಮಿಲಿಯನ್ ಬ್ಯಾರೆಲ್ಗಳಷ್ಟು ತೈಲ ಉತ್ಪಾದನೆ ಕಡಿಮೆ ಮಾಡಿದ್ವು ಅಂತ ಅಂಕಿಅಂಶಗಳು ಹೇಳುತ್ತೆ. ಯುದ್ಧದ ಸಮಯದಲ್ಲಿ ಇರಾನ್ ಗಲ್ಫ್ ದೇಶಗಳ ಮೇಲೆ ದಾಳಿ ಮಾಡಿದಾಗ ಅರಬ್ ದೇಶಗಳು ಬೆಂಬಲಕ್ಕೆ ಬರಲಿಲ್ಲ ಅನ್ನೋದು ಯುಎಇ ಆಕ್ಷೇಪ. ಯುಎಇ ಇಂಥದ್ದೊಂದು ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನೋದು ಜಿಸಿಸಿ ಅಂದ್ರೆ ಗಲ್ಫ್ ಸಹಕಾರ ಮಂಡಳಿ ನಿರೀಕ್ಷಿಸಿರಲಿಲ್ಲ ಅಂತ ಹೇಳಲಾಗ್ತಿದೆ. ಸೌದಿ ಅರೇಬಿಯಾ, ಯುಎಇ, ಕುವೈತ್, ಖತಾರ್, ಬಹ್ರೇನ್ ಮತ್ತು ಒಮಾನ್ ಈ 6 ದೇಶಗಳು ಜಿಸಿಸಿಯಲ್ಲಿವೆ. ಗಲ್ಫ್ ರಾಷ್ಟ್ರಗಳು ಭದ್ರತೆ, ಆರ್ಥಿಕತೆ ಮತ್ತು ರಾಜಕೀಯದಲ್ಲಿ ಪರಸ್ಪರ ಸಂವಹನ ನಡೆಸೋಕೆ ಈ ಮಂಡಳಿಯನ್ನ 1981ರಲ್ಲಿ ರಚಿಸಲಾಯಿತು. ಕಳೆದ ಕೆಲವು ತಿಂಗಳುಗಳಲ್ಲಿ ಯುಎಇ ಮತ್ತು ಸೌದಿ ಅರೇಬಿಯಾ ನಡುವಿನ ಸಂಬಂಧಗಳು ತೀರಾ ಹದಗೆಟ್ಟಿರೋದ್ರಿಂದ ಈ ವಿಷಯ ಹೆಚ್ಚು ಸೂಕ್ಷ್ಮವಾಗಿದೆ. ಮತ್ತೊಂದು ಕಡೆ ಯುಎಸ್ ಒತ್ತಡ ಇದೆ. ಟ್ರಂಪ್ ಪದೇ ಪದೇ ಒಪೆಕ್ ಅನ್ನ ಗುರಿಯಾಗಿಸಿ ಮಾತಾಡಿದ್ದಾರೆ. ತೈಲ ಬೆಲೆಗಳನ್ನ ಹೆಚ್ಚಿಸಿ ಒಪೆಕ್ ಎಲ್ಲರನ್ನೂ ಲೂಟಿ ಮಾಡ್ತಿದೆ ಅಂತ ಟ್ರಂಪ್ ಆರೋಪಿಸಿದ್ದಾರೆ. ಗಲ್ಫ್ ರಾಷ್ಟ್ರಗಳಿಗೆ ಅಮೆರಿಕ ಮಿಲಿಟರಿ ನೆರವು ನೀಡಿದ್ದರೂ ಈ ದೇಶಗಳು ತೈಲ ಬೆಲೆಗಳನ್ನ ಹೆಚ್ಚಿಸುವ ಮೂಲಕ ಅಮೆರಿಕಕ್ಕೆ ನಷ್ಟ ಉಂಟು ಮಾಡ್ತಿದೆ ಅನ್ನೋದು ಟ್ರಂಪ್ ತಕರಾರು. ಯುಎಇ ಅಮೆರಿಕದ ಆಪ್ತ ಮಿತ್ರ ರಾಷ್ಟ್ರ ಅನ್ನೋದು ಜಗತ್ತಿಗೆ ತಿಳಿದಿರುವ ಸತ್ಯ. ನವೆಂಬರ್ 2024ರಲ್ಲಿ 2 ದೇಶಗಳು ಕ್ಲೀನ್ ಎನರ್ಜಿ ಪಾಲುದಾರಿಕೆಗೆ ಸಹಿ ಹಾಕಿದ್ವು. ಯುಎಸ್ ಒಪೆಕ್ ಅನ್ನ ವಿರೋಧಿಸುತ್ತೆ ಮತ್ತು ಯುಎಇ ಸ್ವತಃ ಒಪೆಕ್ನ ಕೋಟಾ ವ್ಯವಸ್ಥೆ ಬಗ್ಗೆ ಸಂಘರ್ಷ ಹೊಂದಿದೆ. ಹೀಗಾಗಿ ಈ 2 ದೇಶಗಳ ಹಿತಾಸಕ್ತಿಗಳಲ್ಲಿ ಹೊಂದಾಣಿಕೆ ಇದೆ. ಅನೇಕ ವಿಶ್ಲೇಷಕರು ಯುಎಇ ತೆಗೆದುಕೊಂಡಿರುವ ಈ ನಿರ್ಧಾರವನ್ನ ಟ್ರಂಪ್ ಅವರ ರಾಜಕೀಯ ಗೆಲುವು ಅಂತ ನೋಡ್ತಿದ್ದಾರೆ. ಈ ನಿರ್ಧಾರದಿಂದಾಗಿ ಖಂಡಿತವಾಗಿಯೂ ಒಪೆಕ್ನ ಶಕ್ತಿ ಕಡಿಮೆಯಾಗುತ್ತೆ.
ಸೌದಿ ಅರೇಬಿಯಾ ಜೊತೆಗೆ ಯುಎಇ ಕೂಡ ತೈಲ ಉತ್ಪಾದನೆಯನ್ನ ತ್ವರಿತವಾಗಿ ಹೆಚ್ಚಿಸುವ ಸಾಮರ್ಥ್ಯ ಹೊಂದಿವೆ. ಈಗ ಯುಎಇ ಹೊರಗೆ ಹೋದ್ರೆ ಮಾರುಕಟ್ಟೆಯನ್ನ ನಿಯಂತ್ರಿಸುವ ಒಪೆಕ್ ದುರ್ಬಲವಾಗುತ್ತೆ. ಎರಡನೇದಾಗಿ ಸೌದಿ ಅರೇಬಿಯಾಕ್ಕೆ ಇದು ನೇರ ಹೊಡೆತ ಆಗಲಿದೆ. ಸೌದಿ ಅರೇಬಿಯಾಗೆ ಇದು ರಾಜತಾಂತ್ರಿಕ ಸೋಲು ಅಂತ ಹೇಳಲಾಗ್ತಿದೆ. ಈಗ ಇರಾಕ್ ಅಥವಾ ನೈಜೀರಿಯಾದಂತಹ ಇತರ ದೇಶಗಳು ಕೂಡ ಇದೇ ಹಾದಿ ಹಿಡಿಯಬಹುದಾ ಅನ್ನೋ ಪ್ರಶ್ನೆನೂ ಇದೆ. ಖತರ್ 2019ರಲ್ಲೇ ಒಪೆಕ್ ಅನ್ನ ತೊರೆದಿತ್ತು. ಈಕ್ವಡಾರ್ ಕೂಡ ಹೊರ ನಡೆದಿದೆ. ಇಂಡೋನೇಷ್ಯಾ 2016ರಲ್ಲಿ ಹೊರ ಹೋಯಿತು. ಈಗ ಯುಎಇ ಹೊರ ಹೋಗ್ತಿರೋದು ದೊಡ್ಡ ಹೊಡೆತವಾಗಿದೆ. ಯುಎಇ ಹೆಚ್ಚು ತೈಲ ಮಾರಾಟ ಮಾಡೋಕೆ ಪ್ರಾರಂಭಿಸಿದರೆ ಪೂರೈಕೆ ಹೆಚ್ಚಾಗಬಹುದು ಮತ್ತು ಬೆಲೆ ಕುಸಿಬಹುದು. ಆದರೆ ಹಾರ್ಮುಜ್ ಬಿಕ್ಕಟ್ಟು ಬಗೆಹರಿದ್ರೆ ಮಾತ್ರ ಇದು ಸಾಧ್ಯ. ಪ್ರಸ್ತುತ ಯುಎಇ ತನ್ನ ಈಗಿನ ತೈಲ ಸಾಮರ್ಥ್ಯವನ್ನು ಕೂಡ ಸರಿಯಾಗಿ ಸಾಗಿಸೋಕೆ ಮತ್ತು ಮಾರಾಟ ಮಾಡೋಕೆ ಸಾಧ್ಯವಾಗ್ತಿಲ್ಲ. ಒಪೆಕ್ ಅನ್ನ ತೊರೆಯುವ ಯುಎಇ ನಿರ್ಧಾರ ಒಪೆಕ್ನ 60 ವರ್ಷಗಳ ಇತಿಹಾಸದ ಅತಿದೊಡ್ಡ ತಿರುವುಗಳಲ್ಲಿ ಒಂದಾಗಿದೆ. ಈಗ ಸೌದಿ ಅರೇಬಿಯಾ ಏನ್ ಮಾಡತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.